ಬಸ್ಸೆಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ರಿಗೂ ಶುಭೋದಯಗಳು. ಎಸ್, ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ಆನ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಾರ್ಜಿಂಗ್ ಆನ್ ಮುಂಬೈ ಇಂಡಿಯನ್ಸ್ ಅಂತಾನೆ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಇದು ರಿವೆಂಜ್ ವೀಕ್ ಆಗುತ್ತೆ. ಯಾಕಪ್ಪ ಅಂತ ಕೇಳೋದಾದ್ರೆ, ಲಾಸ್ಟ್ ಗೇಮ್ ಅಲ್ಲಿ ನಾವು ಮುಂಬೈ ವಾಂಖೇಡೆಯಲ್ಲಿ ಹೋಗ್ಕೊಂಡು ವಿನ್ ಆಗಿರುವಂತದ್ದು, ಒನ್ ಆಫ್ ದ ಕ್ರೂಷಿಯಲ್ ಮ್ಯಾಚ್ ಆಗಿರುವಂತದ್ದು ಅಂತ. ವಾಂಖೇಡೆನಲ್ಲಿ ನಮ್ಮ RCB ಯಾವ ರೀತಿ ಹೋದ ವರ್ಷ ಕೂಡ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಟ ಆಡಿರುವಂತದ್ದು, ಯಾವ ರೀತಿ ಸೇಮ್ ಈ ವರ್ಷ ಯಾವ ರೀತಿ ಆಗಿತ್ತು ಅದೇ ರೀತಿಯಾಗಿ ಆಟ ಆಡಿರುವಂತದ್ದು, ಈ ವರ್ಷ ಕೂಡ ಅದೇ ರೀತಿ ಫಸ್ಟ್ ಮ್ಯಾಚ್ ಆಗಿರುವಂತದ್ದು ಮುಂಬೈ ಇಂಡಿಯನ್ಸ್ ವಿರುದ್ಧ. ಅಂಡ್ ದಿಸ್ ಇಸ್ ದ ರೈವಲ್ರಿ ವೀಕ್ ಫಾರ್ ಮುಂಬೈ ಇಂಡಿಯನ್ಸ್ ಅಂತಾನೆ ಹೇಳ್ಬೋದಾಗಿದೆ. ಆದ್ರೆ ಆಲ್ಮೋಸ್ಟ್ ಔಟ್ ಆಫ್ ದ ಗೇಮ್ ಆಗಿರೋದ್ರಿಂದ ಪಾಯಿಂಟ್ಸ್ ಆಫ್ ಟೇಬಲ್ ಅಲ್ಲಿ ಇಲ್ಲಿ ಮುಂಬೈ ಇಂಡಿಯನ್ಸ್ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಇಲ್ಲಿ ಏನು ಕೂಡ ರಿವೆಂಜ್ ನ ತೆಗೆದುಕೊಳ್ಳಿಕ್ಕೆ ಪ್ಲೇಯರ್ಸ್ ಗಳೇ ಅವೈಲೇಬಲ್ ಇರ್ತಾರೋ ಇಲ್ವೋ ಅನ್ನೋದೇ ಡೌಟ್ ಆಗಿರುವಂತದ್ದು. ಹಾರ್ದಿಕ್ ಪಾಂಡ್ಯ ಅವರು ಇಲ್ಲದೆ ಇರುವಂತದ್ದು ಅಂಡ್ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಡೌಟ್ಫುಲ್ ಹಾಕೊಂಡಿರುವಂತದ್ದು. ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಇವರಿಬ್ರು ಪ್ಲೇಯರ್ಸ್ ಗಳಿಲ್ಲ ಅಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಬುಮ್ರಾ ನನ್ನ ಪ್ರಕಾರ ಬರುವಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇರುವಂತದ್ದು. ಅಂಡ್ ರೋಹಿತ್ ಶರ್ಮಾ ಅವ್ರು ಲಾಸ್ಟ್ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡಿರೋದ್ರಿಂದ ಲಾಸ್ಟ್ ಮ್ಯಾಚ್ ನ ಕ್ರೂಷಿಯಲ್ ಹಾಕೊಂಡು ವಿನ್ ಆಗಿರೋದು ಅಂದ್ರೆ ಕನ್ವಿನ್ಸಿಂಗ್ ಹಾಕೊಂಡು ವಿನ್ ಆಗಿರುವಂತರು ಮುಂಬೈ ಇಂಡಿಯನ್ಸ್. ಆದ್ರೂ ಕೂಡ ಈ ಮ್ಯಾಚ್ ಅವರಿಗೆ ಅಷ್ಟು ಇಂಪಾರ್ಟೆಂಟ್ ಏನಲ್ಲ. ಬಟ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಟೇಬಲ್ ಬಾಟಮ್ ಅಲ್ಲಿ ಇರುವಂತದ್ದು 4ನೇ ಸ್ಥಾನದಲ್ಲಿ ಎಸ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಈ ಮ್ಯಾಚ್ ವೆರಿ ವೆರಿ ಇಂಪಾರ್ಟೆಂಟ್. ಏನಾದ್ರು ನಮ್ಮ RCB ಮ್ಯಾಚ್ ವಿನ್ ಆದ್ರೆ ಟಾಪ್ 1 ಪೊಸಿಷನ್ ಹೋಗುತ್ತೆ. ರನ್ ರೇಟ್ ಒನ್ ಆಫ್ ದ ಬೆಟರ್ ಆಫ್ ದ ಬೆಸ್ಟ್ ಮಾರ್ಜಿನ್ ಇರುವಂತ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರ್ದು. ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಾವು ಫಸ್ಟ್ ಸ್ಲಾಟ್ ಗೆ ಹೋಗ್ಬಿಡ್ತೇವೆ ಅಂತಾನೆ ಹೇಳ್ಬೋದಾಗಿದೆ. ನಿನ್ನೆ GT ಅಂತೂ 4 ಕನ್ಸಿಕ್ಯೂಟಿವ್ ವಿನ್ ಮೂಲಕ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಫಸ್ಟ್ ಸ್ಲಾಟ್ ಅಲ್ಲಿ ಇರೋದ್ರಿಂದ ಇವತ್ತು ನಾವ್ ವಿನ್ ಆದ್ರೆ ಸಾಕಾಗುತ್ತೆ. ಜಸ್ಟ್ ನಾವು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಫಸ್ಟ್ ಸ್ಥಾನಕ್ಕೆ ಹೋಗ್ಬಿಡ್ತೀವಿ ಅಂತಾನೆ ಹೇಳ್ಬೋದಾಗಿದೆ. ನೋಡೋ ಯಾವ ರೀತಿ ಆಗತ್ತೆ ಅಂತ. RCB ವರ್ಸಸ್ MI ನ ಮ್ಯಾಚ್ ರಿವ್ಯೂ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಹೊಸಬ್ರಾಗಿದ್ರೆ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಪ್ಷನ್ ಮಾಡ್ಕೊಂಡು ಬೆಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಮಾಡೋಂತ ಹೇಳೋದು ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟೇ ಹೋಗೋದಾದ್ರೆ ಮೊದಲು ಎಲ್ಲಾಗ್ತಾರೆ ಅಂತ ಕೇಳೋದಾದ್ರೆ ಎಸ್ ನಮ್ಮ RCB ಹೋಮ್ ಗ್ರೌಂಡ್ ಅಲ್ಲಿ ಆಗ್ಬೇಕಾಗಿತ್ತು. ರಾಯಪುರದಲ್ಲಿ ಆಗ್ತಾ ಇರುವಂತದ್ದು, ಅಲ್ಲಿಂದ ಶಿಫ್ಟ್ ಹಾಕೊಂಡು ಅದು ಕೂಡ 7:30ಕ್ಕೆ ಆಗ್ತಾ ಇರುವಂತದ್ದು. ಅಂಡ್ ಪ್ಲೇಯಿಂಗ್ ಲೆವೆನ್ ನಲ್ಲಿ ಚೇಂಜಸ್ ನಮ್ಮ RCB ಕಡೆಗೆ ಒಂದು ಬೆಥಲ್ ಅವರು ಪಿಲ್ ಸಾಲ್ಟ್ ಅವರು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಬೆಥಲ್ ಅವರು ಒಂದು ಬರುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದಾಯ್ತು. ನನ್ನ ಪ್ರಕಾರ ಬೆಥಲ್ ಅವರು ಹೆಚ್ಚಿನಾಗಿ ಚಾನ್ಸಸ್ ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗ್ತಾ ಇರುವಂತ, ಆದ್ರೆ ಕನ್ವರ್ಟ್ ಮಾಡ್ತಾ ಇಲ್ಲ ಬೆಥಲ್ ಅವರು. ನನ್ನ ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ಪಿಲ್ ಸಾಲ್ಟ್ ಅವ್ರು ಏನಾದ್ರು ಕಮ್ ಬ್ಯಾಕ್ ಮಾಡಿದ್ರೆ ಅವ್ರು ಆಡ್ತಾರೆ, ಇಲ್ವಾ ಜಾರ್ಡನ್ ಕೋಕ್ಸ್ ಅವರು ಒಂದು ಜಾಗದಲ್ಲಿ ಬರುವಂತದ್ದು. ಅಂಡ್ ನನ್ನ ಪ್ರಕಾರ ಪಾಸಿಬಲ್ ಚೇಂಜ್ ಜಿತೇಶ್ ಶರ್ಮಾ ಅವರು ಒಂದು ಆಗುವಂತ ಸಾಧ್ಯತೆ ಇದೆ. ಅಂಡ್ ಜಾಶ್ ಹ್ಯಾಸಲ್ವುಡ್ ಅವರ ಬದಲೇದಾಗಿ ಜೋಕೋಬ್ ಡುಫ್ಟಿ ಅವರು ಬಂದ್ರು ಬರ್ಬೋದು, ಅಥವಾ ಸೇಮ್ ಪ್ಲೇಯಿಂಗ್ ಲೆವೆನ್ ಜೊತೆ ಹೋದ್ರು ಹೋಗ್ಬೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಅನಿಸ್ತಾ ಇರುವಂತದ್ದು. ಅಂಡ್ ಈ ಕಡೆ ಮುಂಬೈ ಇಂಡಿಯನ್ಸ್ ಕಡೆ ಓಪನರ್ ಆಗಿ ರೋಹಿತ್ ಶರ್ಮಾ, ರಿಕಲ್ಟನ್ ಅಂಡ್ ತಿಲಕ್ ವರ್ಮಾ, ನಮನ್ ಧೀರ್ ಅವರು, ವಿಲ್ ಜಾಕ್ಸ್ ಅವರು, ಮಿಚೆಲ್ ಸೆಂಟ್ನರ್ ಅವರು ಬರ್ತಾರೆ, ಬೂಮ್ರಾ, ದೀಪಕ್ ಚಹರ್, ಟ್ರೆಂಟ್ ಬೋಲ್ಟ್ ಅವರೇ ಇರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಅಂಡ್ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಫಿನಿಶರ್ ಹಾಕೊಂಡು ಹಾರ್ದಿಕ್ ಪಾಂಡ್ಯ ಅವರು ಇರ್ತಿದ್ರು, ಆದ್ರೆ ಇಲ್ಲ ಅವರು ಅನ್ಅವೈಲಬಲ್ ಹಾಕೊಂಡಿರ್ತಾರೆ ಅಂತ ರಿಪೋರ್ಟ್ಸ್ ಗಳು ಬಂದಿರೋದಂತ ಹೇಳ್ಬೋದಾಗಿದೆ. ಇದೇ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ನ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ. ಅವ್ರು ಬ್ಯಾಟಿಂಗ್ ಯಾವ ರೀತಿ ಆಟ ಆಡ್ತಾರೆ ಅದ್ರ ಮೇಲೆ ನಿಂತ್ಕೊಂಡಿರುವಂತದ್ದು. ರಿಯನ್ ರಿಕಲ್ಟನ್ ಅವರು ಅಂಡ್ ಒನ್ ಆಫ್ ದ ಬೆಸ್ಟ್ ಫಾರ್ಮ್ ಅಲ್ಲಿ ಇರುವಂತವ್ರು ಅವರೇ ಬಿಟ್ರೆ ಮತ್ತೆ ಯಾರು ಇಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ನೋಡ ಯಾವ ರೀತಿ ಆಗ್ತದೆ ಅಂತ. ಅಂಡ್ ಇವತ್ತಿನ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೇಲ್ಗಡೆ ಹೋಗ್ಲಿಕ್ಕೆ ಅಂತ ಅನ್ನಿಸ್ತಾ ಇರುವಂತದ್ದು. ಅಂಡ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಡೆ ಕಿಂಗ್ ಕೊಹ್ಲಿ ಅವರು ಯಾವ ರೀತಿ ನಿಂತ್ಕೊಂಡು ಆಟ ಆಡ್ತಾ ಇರೋ ಟಾಸ್ 100% ಕ್ರೂಷಿಯಲ್ ಆಗುತ್ತೆ. ಏನಾದ್ರು ಚೇಸಿಂಗ್ ನಮ್ಮ RCB ಗೆ ಸಿಕ್ಕರೆ ಈ ಮ್ಯಾಚ್ 100% ನಾವು ಚೇಸಿಂಗ್ ಮಾಡ್ತೇವೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ವಲ್ಪ ಬೇಗನೆ ವಿಕೆಟ್ ಟಾಪ್ ಆರ್ಡರ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ, ಒಂದು ಟೀಮ್ಗೆ 100% ಆ ಟೀಮ್ ವಿನ್ ಆಗ್ತದೆ ಅಂತ 100% ಗೊತ್ತಿರುತ್ತೆ. ಅಂಡ್ ನಮ್ಮ ಲಾಸ್ಟ್ ಮ್ಯಾಚ್ ಅಲ್ಲಿ ಕಿಂಗ್ ಕೊಹ್ಲಿ ಅಂಡ್ ಜೋಕೋ ಬೆಥಲ್ ಅವರು ಬೇಗನೆ ವಿಕೆಟ್ ಆಗಿರುವಂತದ್ದು. ಮಿಡ್ಲ್ ಆರ್ಡರ್ ಅಲ್ಲಿ ನಮ್ಮ RCB ಫಿನಿಶರ್ ಏನೇ ಇರುವುದಂತ ಟೀಮ್ ಡೇವಿಡ್ ಅವರು ಒಂದು ಔಟ್ ಅದ, ಮತ್ತೆ ಯಾರು ಫಿನಿಶ್ ಮಾಡ್ಲಿಕ್ಕೆ ಅಷ್ಟೊಂದು ಕೇಪಬಿಲಿಟಿ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಇದು ನಮ್ಮ RCB ಬಿಗ್ಗೆಸ್ಟ್ ತೊಂದರೆ ಆಗ್ತಿರುವಂತದ್ದು. ಅಂಡ್ ಬೌಲಿಂಗ್ ಅಲ್ಲೂ ನಾವು ಎಷ್ಟು ರನ್ಸ್ ಆಯ್ತೇವೆ ಅಷ್ಟು ರನ್ಸ್ ಕಡಿಮೆ ರನ್ಸ್ ಕಟ್ ಹಾಕಿದ್ರೆ ನಮ್ಮ RCB ಬ್ಯಾಟರ್ಸ್ ಗಳಿಗೂ ಕೂಡ ಈಸಿ ಆಗುತ್ತೆ. ಲಾಸ್ಟ್ 2 ಮ್ಯಾಚಸ್ ವಿನ್ ಸೋತಿರೋದ್ರಿಂದ ನಮ್ಮ RCB ಈ ಮ್ಯಾಚ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ನೋಡು ಯಾವ ರೀತಿ ಆಟ ಆಡ್ತಾರೆ ಅಂತ. ನಮ್ಮ ರಾಯಲ್ ಚಾಲೆಂಜರ್ಸ್ ಪಿಚ್ ರಿಪೋರ್ಟ್ಸ್ ಗಳು ಬರೋದಾದ್ರೆ ಪಿಚ್ ಕೂಡ ನನ್ನ ಪ್ರಕಾರ ಚೇಸಿಂಗ್ ಬೆಟರ್ ಆಪ್ಷನ್ ಇರುವಂತದ್ದು. ಬಿಗ್ಗೆಸ್ಟ್ ಸೈಡ್ ಆಫ್ ದ ಗ್ರೌಂಡ್ಸ್ ಗಳು ಇರೋದ್ರಿಂದ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ರನ್ಸ್ ಹೆವಿ ಹೋದ್ರು ಕೂಡ ನಾವು ಡಿಫೆಂಡ್ ಮಾಡ್ಕೊಳ್ಳುವಂತ ಕೇಪಬಿಲಿಟಿ ನಮ್ಮ ಹತ್ರ ಇರತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇರೋದು. ನೋಡ ಯಾವ ರೀತಿ ಆಗತ್ತೆ ಅಂತ. ಇದಿಷ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂಡ್ ಮುಂಬೈ ಇಂಡಿಯನ್ಸ್ ನ ಮ್ಯಾಚ್ ರಿವ್ಯೂ ಅಂಡ್ ಪಿಚ್ ಅನಾಲಿಸಿಸ್ ಅಂಡ್ ಪ್ಲೇಯಿಂಗ್ ಲೆವೆನ್ ಕಂಪ್ಯಾರಿಸನ್ ಆಯ್ತು. ನಿಮ್ ವಿಡಿಯೋ ಸೆಲೆಕ್ಷನ್ ಕಾಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಅಂಡ್ IPL ಇನ್ಫಾರ್ಮೇಶನ್ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಗುವ ಮತ್ತೊಂದು ವಿಡಿಯೋದಲ್ಲಿ.